ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಸಚಿವ ಹಿರಿಯೂರು ಸುಧಾಕರ್ ಸಚಿವ ಆರೋಗ್ಯ ವಿಚಾರಿಸಲು ಬರುತ್ತಿರುವಂತಹ ಗಣ್ಯರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಸಚಿವ ಹಿರಿಯೂರು ಸುಧಾಕರ್ ಸಚಿವರ ಆರೋಗ್ಯ ವಿಚಾರಿಸಲು ಬರುತ್ತಿರುವ ಗಣ್ಯರು. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ವಿಚಾರಿಸಿದ ಡಿಕೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ ಕಿಮ್ಸ್ಗೆ ಡಿಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಸುಧಾಕರ್ ಆರೋಗ್ಯದ ಬಗ್ಗೆ ವೈದ್ಯರ ಜೊತೆ ಡಿಕೆಶಿ ಚರ್ಚೆಯನ್ನ ಮಾಡಿದ್ರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವಂತಹ ಸಚಿವ ಹಿರಿಯೂರು ಸುಧಾಕರ್ಗೆ ಇದೀಗ ಹಲವಾರು ಗಣ್ಯರು ಭೇಟಿಯನ್ನ ಕೊಟ್ಟು ಆಸ್ಪತ್ರೆಗೆ ವಿಚಾರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದರಂತೆ ಡಿಕೆ ಶಿವಕುಮಾರ್ ಸಹಿತ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. ಇನ್ನು ವೈದ್ಯರ ಜೊತೆಗೆ ಆರೋಗ್ಯದ ಬಗ್ಗೆ ಚರ್ಚೆ ಮಾಡಿದ್ರು. ಕಂಡೀಷನ್ಸ್ ಹೇಗಿದಾವೆ, ಯಾವ ರೀತಿಯಾಗಿ ಸದ್ಯದ ಹೆಲ್ತ್ ಯಾವ ರೀತಿಯಾಗಿದೆ ಅನ್ನೋದರ ಕುರಿತಾಗಿ ವೈದ್ಯರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಮೊಣಕಾಲು ನೋವು ಅಂತ ಮೊದಲಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರ್ತಾರೆ ಡಿ ಸುಧಾಕರ್ ಅವರು. ಅದಾದ ಮೇಲೆ ಶ್ವಾಸಕೋಶದಲ್ಲಿ ಸೋಂಕಿದೆ ಅನ್ನುವಂತಹ ಕಾರಣದಿಂದಾಗಿ ಅಲ್ಲಿಂದ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಸರ್ಜರಿಯನ್ನ ಮಾಡಬೇಕು ಅನ್ನುವಂಥದ್ದಿರುತ್ತೆ. ವೆಂಟಿಲೇಟರ್ನಲ್ಲಿ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಶ್ವಾಸಕೋಶದಲ್ಲಿ ಸೋಂಕಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡಬೇಕು ಅಂತ ವೈದ್ಯರು ಹೇಳಿರ್ತಾರೆ. ಒಂದು ಹೆಲ್ತ್ ಬುಲೆಟಿನ್ ಅಲ್ಲಿಂದ ರಿಲೀಸ್ ಆಗುತ್ತೆ. ಹೆಲ್ತ್ ಬುಲೆಟಿನಲ್ಲಿ ಆರೋಗ್ಯ ಸ್ವಲ್ಪ ಸುಧಾರಿಸಿದೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಅದಾದ ಮೇಲೆ ಇದೀಗ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂಥ ಸಚಿವ ಹಿರಿಯೂರು ಸುಧಾಕರ್ ಈಗ ಡಿ ಕೆ ಶಿವಕುಮಾರ್ ಅವರು ಸಹಿತ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ರು. ವೈದ್ಯರ ಜೊತೆ ಮಾತುಕತೆಯನ್ನು ನಡೆಸಿದ್ರು, ಚರ್ಚೆಯನ್ನು ನಡೆಸಿದ್ರು. ಹೇಗಿದೆ, ಕಂಡೀಷನ್ಸ್ ಯಾವ ರೀತಿಯಾಗಿದೆ, ಹೆಲ್ತ್ ಇವಾಗ ಯಾವ ರೀತಿಯಾಗಿ ಇಂಪ್ರೂವ್ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ರು. ಇನ್ನು ಅದರ ಜೊತೆಗೆ ತುಂಬ ಗಂಭೀರವಾದಂಥ ಸ್ಥಿತಿ ಅದು ಇದೆ ಅನ್ನುವಂಥ ಮಾಹಿತಿ ಸಹಿತ ಸಿಕ್ಕಿತ್ತು. ಅಂದರೆ ಈ ಹಿಂದೆ ಸಹಿತ ಏನು ಮಣಿಪಾಲ್ ಹಾಸ್ಪಿಟಲ್ನಿಂದ ಕಿಮ್ಸ್ಗೆ ರವಾನೆ ಮಾಡಲಾಗುತ್ತೆ ಅಲ್ಲ, ಅಂಥ ಸಂದರ್ಭದಲ್ಲಿ ಗಂಭೀರವಾದಂಥ ಸ್ಥಿತಿಯಲ್ಲಿದ್ದಾರೆ ಸಚಿವ ಡಿ ಸುಧಾಕರ್ ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಅದಾದ ಮೇಲೆ ಇದೀಗ ಮತ್ತೆ ಸರ್ಜರಿ ಮಾಡಬೇಕಾಗುತ್ತೆ, ಶ್ವಾಸಕೋಶದಲ್ಲಿ ಸೋಂಕಿದೆ, ಸರ್ಜರಿ ಮಾಡಬೇಕು ಅನ್ನುವಂಥ ಇನ್ಫಾರ್ಮೇಷನನ್ನು ವೈದ್ಯರು ತಿಳಿಸ್ತಾರೆ. ಅದಾದ ಮೇಲೆ ಇದೀಗ ಡಿ ಕೆ ಶಿವಕುಮಾರ್ ಸಹಿತ ಭೇಟಿಯನ್ನು ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ದಾರೆ.